ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಸೇಫ್ ಐವಿಎಫ್ ಸೆಂಟರ್ ಶಿವಮೊಗ್ಗ. ಇವತ್ತಿನ ವಿಡಿಯೋದಲ್ಲಿ ನಾವು ಫೈಬ್ರಾಯ್ಡ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಫೈಬ್ರಾಯ್ಡ್ಸ್? ಫೈಬ್ರಾಯ್ಡ್ಸ್ ಅಂತಂದ್ರೆ ಕನ್ನಡದಲ್ಲಿ ನಾರುಗಡ್ಡೆಗಳು ಅಂತ ಕರಿತೀವಿ. ಇದು ಎಲ್ಲಾಗತ್ತೆ? ಗರ್ಭಕೋಶದಲ್ಲಿ ಆಗತ್ತೆ. ಯಾವ ಪದರದಿಂದ ಆಗತ್ತೆ ಅಂತಂದ್ರೆ, ಗರ್ಭಕೋಶದಲ್ಲಿ 3 ಪದರಗಳಿರುತ್ತೆ. ಒಂದು ಒಳಗಿನ ಪದರ ಎಂಡೋಮೆಟ್ರಿಯಂ, ಇನ್ನೊಂದು ಮಧ್ಯದ ಮಸಲ್ ಲೇಯರ್ ಮಯೋಮೆಟ್ರಿಯಂ, ಹೊರಗಡೆದನ್ನ ಸೀರೋಸಲ್ ಲೇಯರ್ ಅಂತ ಕರಿತೀವಿ. ಸೊ ಈ ಮಯೋಮೆಟ್ರಿಯಂ ಇಂದ ಉಂಟಾಗುವಂತ ಗಡ್ಡೆಗಳಿಗೆ ಫೈಬ್ರಾಯ್ಡ್ಸ್ ಅಥವಾ ನಾರುಗಡ್ಡೆಗಳು ಅಂತ ಕರಿತೀವಿ. ಇದು ಏನ್ ಕ್ಯಾನ್ಸರ್ ಅಂತ ಗಡ್ಡೆನಾ ಅಂತ ಕೇಳ್ಬೋದು ನೀವು. ಅಲ್ಲ, ಖಂಡಿತ ಅಲ್ಲ. ಇದು ಕ್ಯಾನ್ಸರ್ ಗಡ್ಡೆ ಅಲ್ಲ. ಇಟ್ ಇಸ್ ಅ ಬಿನೈನ್ ಟ್ಯೂಮರ್. ಎಷ್ಟು ಜನರಲ್ಲಿ ಕಾಣುತ್ತೆ? ಇದ್ರ ಇನ್ಸಿಡೆನ್ಸ್ ಏನಪ್ಪಾ ಅಂತಂದ್ರೆ, ಅರೌಂಡ್ 20% ಆಫ್ ದ ಪಾಪ್ಯುಲೇಷನ್ ಹೂ ಆರ್ ಇನ್ ದ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್. ಅಂದ್ರೆ ಈ ಪ್ಯೂಬರಿಟಿ ಆದ್ಮೇಲೆ, ಋತುಮತಿ ಆದ್ಮೇಲೆ ಅಥವಾ ಮುಟ್ಟು ನಿಲ್ಲುವ ಮುಂಚೆ ಆ ಪೀರಿಯಡ್ ಅಲ್ಲಿ ಇರುವಂತಹ ಹೆಣ್ಣು ಮಕ್ಕಳಲ್ಲಿ 20% ಜನರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದರ ಕಾರಣಗಳೇನು ಫೈಬ್ರಾಯ್ಡ್ ಆಗ್ಲಿಕ್ಕೆ ಅಂತಂದ್ರೆ, ಒಂದು ಅನುವಂಶೀಯತೆ ಇರ್ಬೋದು, ಇಲ್ಲ ಹಾರ್ಮೋನಲ್ ಫ್ಯಾಕ್ಟರ್ಸ್. ಅಂದ್ರೆ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ನಮ್ಮ ದೇಹದಲ್ಲಿ ಜಾಸ್ತಿ ಆದಾಗ ಈ ಫೈಬ್ರಾಯ್ಡ್ ಗಡ್ಡೆಗಳಾಗುವ ಸಾಧ್ಯತೆ ಇರುತ್ತೆ. ರಿಸ್ಕ್ ಫ್ಯಾಕ್ಟರ್ಸ್ ಏನೇನಪ್ಪ? ಯಾರಿಗೆ ಇದು ಗಡ್ಡೆಗಳಾಗುವಂತ ರಿಸ್ಕ್ ಜಾಸ್ತಿ ಇದೆ ಅಂತಂದ್ರೆ, ಒಂದು ಏಜ್. ನಾ ಮೊದಲೇ ಹೇಳಿದ ಹಾಗೆ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್. 20 ವರ್ಷದ ಒಳಗಿನವರಲ್ಲಿ ಫೈಬ್ರಾಯ್ಡ್ ಗಡ್ಡೆಗಳು ಕಾಣಸಿಗೋದು ತುಂಬಾ ವಿರಳ. ಎಸ್ಪೆಷಲಿ ಪ್ಯೂಬರ್ಟಿಗೆ ಮುಂಚೆ, ಅಂದ್ರೆ ಋತುಮತಿ ಆಗುವ ಮುಂಚೆ ಫೈಬ್ರಾಯ್ಡ್ ಗಡ್ಡೆಗಳು ಆಲ್ಮೋಸ್ಟ್ ಕಾಣಿಸೋದೇ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಮುಟ್ಟು ನಿಂತ ಮೇಲೆ ಈ ಗಡ್ಡೆಗಳು ಹೊಸದಾಗಿ ಉತ್ಪತ್ತಿ ಆಗೋದಿಲ್ಲ. ಪ್ಲಸ್ ಕೆಲವು ಮೊದಲೇ ಇದ್ದಂತ ಗಡ್ಡೆಗಳಾದ್ರೆ ಅವುಗಳ ಬೆಳವಣಿಗೆ ಕಡಿಮೆ ಆಗುತ್ತೆ ಅಥವಾ ಕಂಪ್ಲೀಟ್ ಸ್ಟಾಪೇ ಆಗುತ್ತೆ. ಈಗ 1 ವರ್ಷ ಸ್ಕ್ಯಾನ್ ಮಾಡಿಸಿದಾಗ ಅದು 3 ಸೆಂಟಿಮೀಟರ್ ಇದ್ರೆ, ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ ಇಯರ್ ಕೂಡ ಮುಟ್ಟು ನಿಂತ ಮೇಲೆ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ. ನೆಕ್ಸ್ಟ್ ಫ್ಯಾಕ್ಟರ್ ಬಂದು ಒಂದು ರೇಸ್ ಅಂತ ಅಂದ್ರೆ, ಈಗ ಯಾವ ಪಾಪ್ಯುಲೇಷನ್, ಯಾವ ಟೈಪ್ ಆಫ್ ಪಾಪ್ಯುಲೇಷನ್ ಅಂತ. ಈಗ ಆಫ್ರಿಕನ್ ರೇಸ್ ಅಲ್ಲಿ ಸ್ಟಡೀಸ್ ಮುಖಾಂತರ ಹೇಳೋದಾದ್ರೆ ಸ್ವಲ್ಪ ಕಾಮನ್ ಇದೆ ಅಂತ, ಮಾಮೂಲಿ ಪಾಪ್ಯುಲೇಷನ್ ಇಂದ ಅವರಲ್ಲಿ ಸ್ವಲ್ಪ ಕಾಮನ್ ಇದೆ. ನೆಕ್ಸ್ಟ್ ಇನ್ನೊಂದೇನು ಅಂತಂದ್ರೆ, ಫ್ಯಾಮಿಲಿ ಹಿಸ್ಟ್ರಿ. ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ತಾಯಿ, ಇಲ್ಲ ತಾಯಿಯ ಅಕ್ಕ ತಂಗಿ, ಇಲ್ಲ ನಮ್ಮ ಅಕ್ಕ ತಂಗಿಯರು, ಈ ತರ ಫಸ್ಟ್ ಡಿಗ್ರಿ ಮೊದಲನೇ ಸುತ್ತಿನ ರಿಲೇಟಿವ್ಸ್ ಅಲ್ಲಿ 2.5% ಅವರಲ್ಲಿ ಹಿಸ್ಟ್ರಿ ಇದ್ರೆ, ನಿಮ್ಮಲ್ಲಿ 2.5 ಟೈಮ್ಸ್ ಜಾಸ್ತಿ ರಿಸ್ಕ್ ಇರುತ್ತೆ. ಹಾಗೆ ಆಗತ್ತೆ ಅಂತಲ್ಲ, ಮಾಮೂಲಿ ಅವ್ರಕ್ಕಿಂತ 2.5 ಟೈಮ್ಸ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ವೆಯ್ಟ್, ನಿಮ್ಮ ದೇಹದ ತೂಕ. ಈಗ ಪ್ರತಿ 10 kg ತೂಕ ಇನ್ಕ್ರೀಸ್ ಆದಾಗ ನಿಮ್ಗೆ ಫೈಬ್ರಾಯ್ಡ್ಸ್ ಆಗುವ ಚಾನ್ಸ್ 21% ಇನ್ಕ್ರೀಸ್ ಆಗುತ್ತೆ. ಅರೌಂಡ್ 20 to 21% ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂತ ಅಂದ್ರೆ, ಈಗ ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಒಬೆಸಿಟಿ ಆದಾಗ ಪೆರಿಫೆರಲ್ ಕನ್ವರ್ಷನ್ ಆಫ್ ಈಸ್ಟ್ರೋಜನ್ ಅಂತ ಕರಿತೀವಿ. ಈಗ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಅಂಡಾಶಯದಿಂದ ಉತ್ಪತ್ತಿ ಆಗ್ತಾ ಇರುತ್ತೆ. ಸ್ವಲ್ಪ ಮಟ್ಟಿಗೆ ನಮ್ಮ ದೇಹದಲ್ಲಿರುವ ಕೊಬ್ಬಲ್ಲಿ ಕೂಡ ಉತ್ಪತ್ತಿ ಆಗುತ್ತೆ. ಸೊ ಕೊಬ್ಬಿನ ಅಂಶ ಜಾಸ್ತಿ ಆದಾಗ ಈ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು ಜಾಸ್ತಿ ಆಗಿ ಫೈಬ್ರಾಯ್ಡ್ಸ್ ಆಗುವ ರಿಸ್ಕ್ ಜಾಸ್ತಿ ಆಗತ್ತೆ. ಇನ್ನೊಂದು ಊಟದ ಪದ್ಧತಿ, ಡಯಟ್ ಅಂತ ಅಂದ್ರೆ, ಈಗ ಕೆಲವೊಬ್ರು ಬೀಫ್ ತಿಂತಾರೆ, ರೆಡ್ ಮೀಟ್ ಕನ್ಸ್ಯೂಮ್ ಮಾಡುವವರಲ್ಲಿ ಫೈಬ್ರಾಯ್ಡ್ಸ್ ಆಗುವ ರಿಸ್ಕ್ ಜಾಸ್ತಿ ಇರುತ್ತೆ. ಹಾಗೆಯೇ ಸ್ಟಡೀಸ್ ಮುಖಾಂತರ ತಿಳಿದಿರೋದೇನಂದ್ರೆ, ಹಸಿರು ತರಕಾರಿಗಳನ್ನ ಜಾಸ್ತಿ ತಿಂದ್ರೆ ಫೈಬ್ರಾಯ್ಡ್ಸ್ ಆಗುವ ರಿಸ್ಕ್ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಎಕ್ಸಸೈಸ್. ಯಾರು ರೆಗ್ಯುಲರ್ ಆಗಿ ಅಟ್ಲೀಸ್ಟ್ 7 hours per week ಎಕ್ಸಸೈಸ್ ಮಾಡ್ತಾರೋ, ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಂಡಿರ್ತಾರೋ, ಅವರಲ್ಲಿ ಫೈಬ್ರಾಯ್ಡ್ಸ್ ಆಗುವ ರಿಸ್ಕ್ ಕಡಿಮೆ ಇರುತ್ತೆ. ಇವೆಲ್ಲ ಹಲವಾರು ಸ್ಟಡೀಸ್ ಮುಖಾಂತರ ಕಂಡುಹಿಡಿದಿರುವಂತ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್. ಇನ್ನೊಂದು ಲಾಸ್ಟ್ ಅಂತಂದ್ರೆ ನಲ್ಲಿ ಪ್ಯಾರಿಟಿ, ಪ್ರೆಗ್ನೆನ್ಸಿಯಿಂದ ಫೈಬ್ರಾಯ್ಡ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ನಲ್ಲಿ ಪ್ಯಾರಿಟಿ ಅಂತಂದ್ರೆ ಯಾವುದೇ ಮಕ್ಕಳು ಇಲ್ಲದೆ ಇದ್ದವರು. ಸೊ ಪ್ರತಿ ಪ್ರೆಗ್ನೆನ್ಸಿ ಆದಾಗ ಕೂಡ ಫೈಬ್ರಾಯ್ಡ್ಸ್ ಆಗುವ ರಿಸ್ಕ್ ಕಡಿಮೆ ಆಗುತ್ತೆ. ಸೊ ಪ್ರೆಗ್ನೆನ್ಸಿ ಇಲ್ಲದೆ ಇದ್ರೆ, ಒಂದೇ ಒಂದು ಪ್ರೆಗ್ನೆನ್ಸಿ ಕೂಡ ಇಲ್ಲದೆ ಇದ್ರೆ, ಅವ್ರ ದೇಹ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ಗೆ ಜಾಸ್ತಿ ಎಕ್ಸ್ಪೋಜರ್ ಆಗಿ ಫೈಬ್ರಾಯ್ಡ್ಸ್ ಆಗುವ ರಿಸ್ಕ್ ಕಾಣಿಸುತ್ತೆ. ಇವಿಷ್ಟು ಫೈಬ್ರಾಯ್ಡ್ಸ್ ಆಗುವುದರ ಕಾರಣಗಳ ಬಗ್ಗೆ ಕಿರು ಮಾಹಿತಿ. ಧನ್ಯವಾದಗಳು.